ನಮಸ್ತೆ ಸ್ನೇಹಿತರೆ. ನನ್ನ ಹೆಸರು AC ಚೆನ್ನಪ್ಪ ಅಂತೇಳಿ. ನಾನೊಬ್ಬ ನಿವೃತ್ತ ಶಿಕ್ಷಕರ ಬಡಾವಣೆ ಮದ್ದೂರು ಸ್ನೇಹಿತರೆ. ಸೊ ಅದರ ಜೊತೆಗೆ ಒಂದು ಟಿಪ್ಪು ವರ್ಧನ್ ಸರ್ ಅವರ ಸುನೋ ಮೀಡಿಯಾ ವಾಹಿನಿಗೆ ನಾನು ವರದಿಗಾರನಾಗಿದ್ದೀನಿ ಸ್ನೇಹಿತರೆ, ಮದ್ದೂರಿಂದ. ಸೊ ಏನು ಕೆಲವು ಸರ್ಕಾರದ ಏನು ನ್ಯೂನತೆಗಳು ಇದ್ದಾವೆ ಅದನ್ನು ಸರ್ಕಾರದ ಗಮನಕ್ಕೆ ತರೋದಕ್ಕೆ ನಾನು ಈ ಥರ ಹಲವಾರು ವೀಡಿಯೋಗಳನ್ನು ಮಾಡಿದ್ದೀನಿ. ನಾನು ನಿಂತಿರೋ ಜಾಗ ಇದು ಕೋಡಹಳ್ಳಿ ಅಂತ ಬರುತ್ತೆ, ಮದ್ದೂರು ತಾಲೂಕು ಕೋಡಹಳ್ಳಿ. ಇಲ್ಲೇ ಕೊಲ್ಲಿ ಸರ್ಕಲ್ನಿಂದ ಸ್ವಲ್ಪ ದೂರ ಬಂದರೆ ಮದ್ದೂರಿನ ಸಿಟಿ ಒಳಗಿಂದ ಎಡಗಡೆ ಬೆಂಗಳೂರು ಕಡೆಗೆ ಹೋಗ್ಬೇಕಾದ್ರೆ ಇದೊಂದು ಫ್ಲೈವೇ ಇದೆ ನೋಡಿದು. ಇಲ್ಲಿ ಒಂದು ಲಿಫ್ಟ್ ಇರಿಗೇಷನ್ ಇದೆ. ಒಂದು 8-9 ಕೋಟಿ ಖರ್ಚು ಮಾಡಿ ನಿರರ್ಥಕವಾಗಿ ನಿಂತಿದೆ ಸ್ನೇಹಿತರೆ. ಇಲ್ಲಿ ಒಳಗೆ ನೀರು ಇದೆ. ಇದನ್ನು ಇಲ್ಲೊಂದು ಅಡ್ಡೆ ಅಂದ್ರೇನು ಚೆಕ್ ಡ್ಯಾಮ್ ಹಾಕಿ ಆನಂತರ ನೀರನ್ನು ಬಳಸ್ಕೊಂಡು ಹೊಡಿಬೋದು. ಆದರೂ ಈಗ ನೀರು ಸಿಗುತ್ತೆ. ಇದರ ಪ್ರಯತ್ನ ಸ್ವಲ್ಪ ಯಾಕೋ ಕಾಣೆ ನಮ್ಮ ಜನಪ್ರತಿನಿಧಿಗಳು, ಜನನಾಯಕರು ಇತ್ತ ಕಡೆ ಗಮನ ಹರಿಸಿ ಇದನ್ನು ಮಾಡಬೇಕು, ರೈತರಿಗೆ ಅನುಕೂಲ ಆಗಬೇಕು. ರೈತ ಈ ದೇಶದ ಬೆನ್ನೆಲುಬು ಅಂತ ಹೇಳ್ತಾರೆ, ಆದರೆ ರೈತರಿಗೆ ಇವತ್ತು ಅನ್ಯಾಯ ಆಯ್ತಾಯಿದೆ. ಇಂಥ ಹಲವಾರು ಯೋಜನೆಗಳು ಕೆರೆ ಹಿಡಿದು ನಿಂತಿರೋದು ಸತ್ಯ. ಸೋಮನಹಳ್ಳಿ, ಹಾಗೆಯೇ ಹಾಲೂರು, ಹೀಗೆ ಹೋಯ್ತಾ ಕದಲೂರು ಬಳಿ ಎಲ್ಲ ಈ ನಿರರ್ಥಕವಾಗಿ ಈಗಾಗಲೇ 1 ವರ್ಷ ಆಯಿತು ನಿಂತು. ಇದು ನಾನು ಅದೆಷ್ಟೋ ವೀಡಿಯೋಗಳನ್ನು ಮಾಡಿ ಚೆನ್ನಪ್ಪ AC ಅಂಥೇಳಿ ಯೂಟ್ಯೂಬ್ ಚಾನಲ್ನಲ್ಲೂ ಇದೆ, ಹಾಗೆ ಫೇಸ್ಬುಕ್ಕಲ್ಲೂ ಚೆನ್ನಪ್ಪ ಹಾಲೂರು ಅಂತ ಇದ್ದೀನಿ ಸ್ನೇಹಿತರೆ. ಒಂದು 5,000 ಜನ ಫಾಲೋವರ್ಗಳು ಇದ್ದಾರೆ. ಏನೂ ಪ್ರಯೋಜನ ಇಲ್ಲ. ಆದರೆ ನಾನೇನು ಒಂದು ನನ್ನ ನಿವೃತ್ತಿ ಜೀವನವನ್ನು ಸಾರ್ಥಕಪಡಿಸೋದಕ್ಕೋಸ್ಕರ ಇಲ್ಲಿ ಒಂದಷ್ಟು ವೀಡಿಯೋಗಳನ್ನು ಮಾಡ್ತಾಯಿದ್ದೀನಿ. ಇಲ್ಲೆಲ್ಲ ಅಭಿವೃದ್ಧಿ ಕಾರ್ಯ ನಡೀತಾ ಇದೆ ಸ್ನೇಹಿತರೆ. ನಿಜವಾಗ್ಲೂ ಇದನ್ನು ಒಂದು ಕಟ್ಟೆ ಥರ ಮಾಡಬೇಕು ಅಂತ ನಾನು ಇಲ್ಲಿ ಭಾಳಷ್ಟು ನೀರು ದೊಡ್ಡ ಕಟ್ಟೆ ಥರ ಮಾಡಿ ಆನಂತರ ಸೋಪಾನವನ್ನು ಕಟ್ಟಿ ಮುಂದುವರಿಕೆ ನೀರು ಹೋಗಲಿ ಅನ್ನೋದು ನನ್ನ ಒಂದು ಉದ್ದೇಶ. ಹಾಗೆಯೇ ಆ ಕಡೆ ನೋಡಿದ್ರೆ ಕಬಳಿಕೆ ಆಗಿದೆ. ಈ ಒಂದು ಒಳಗಡೆ ಕೆಲವರು ಪಕ್ಕದ ಜಮೀನವರು ಈ ಹೊಳೆಯ ಏನು ಜಾಗವನ್ನು ಕಬಳಿಕೆ ಮಾಡಿರೋದು ಕಾಣಿಸ್ತದೆ ಸ್ನೇಹಿತರೆ. ಸೊ ಮದ್ದೂರು ಕಡೆಯಿಂದ ಕಬಳಿಕೆ ಆಗಿದೆ ಅನ್ನೋದು ಸತ್ಯ ಅಂತ ಗೊತ್ತಾಗುತ್ತೆ. ಅದನ್ನು ತಹಸೀಲ್ದಾರ್ ಸಾಹೇಬರು ಏನು ಅಧಿಕಾರಿಗಳಿದ್ದಾರೆ ಅವರು ತಮ್ಮ ಏನು ರೆಕಾರ್ಡ್ ಪ್ರಕಾರ ಬಂದು ಇಲ್ಲಿ ಸರ್ವೆ ಮಾಡಿ ಅದನ್ನು ಬಿಡಿಸ್ಬೇಕು. ಇಲ್ಲೊಂದು ದೊಡ್ಡ ಕಟ್ಟೆ ಥರ ಮಾಡಿ ಇದಕ್ಕೆ ನೀರನ್ನು ಒದಗಿಸ್ಕೊಂಡು ಆನಂತರ ಈ ಒಂದು ಯೋಜನೆ ಕೆಲಸ ಮಾಡುವಂತೆ ಮಾಡಬೇಕಾಗಿತ್ತು. 2019ರಲ್ಲಿ ಯಾರೋ ಒಬ್ಬ ಪುಣ್ಯಾತ್ಮ ಈ ಕೆಲಸ ಮಾಡಿದ್ದ. ಆದರೆ ಒಳ್ಳೆ ಮಿಷಿನ್, ಏನು 180 HP 2 ಮೋಟ್ರಿದೆ, 24 ಗಂಟೆ ಕರೆಂಟ್ ಇದೆ. ಆದರೂ ಕೂಡ ನಿರರ್ಥಕವಾಗಿ 1 ವರ್ಷದಿಂದ ಇದೆ ಅಂತ ಅಂದರೆ ನಿಜವಾಗ್ಲೂ ರೈತ ಹೆಂಗೆ ಬದುಕಬೇಕು ಅನ್ನೋದನ್ನು ನೀವೇ ಅರ್ಥ ಮಾಡ್ಕೋಬೇಕು ಸ್ನೇಹಿತರೆ. ನೋಡಿ, ಇಲ್ಲಿ ಬಹುಶಃ ಕೆಲಸ ಯಾಕೋ ನಿಂತಿದೆ. ಮಳೆಕಾಲ ಅಂತೇನೋ, ಬಹುಶಃ ಮಳೆ ಬಂದರೆ ಇನ್ನು ಮಣ್ಣೆಲ್ಲ ಒಟ್ಟೋಯ್ತದೆ. ಅದೇನೋ ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿ ಮಣ್ಣು ಹೊಡೆದಿರ್ಬೇಕು. ಇದೆಲ್ಲ ಇಲ್ಲೇ ಕಾರ್ಯ ನಡೀತಾ ಇದೆ, ಕೆಲಸ ನಡೀತಾ ಇದೆ. ಭಾಳ ಸಂತೋಷ. ನೋಡಿ, ಇಲ್ಲೊಂದು ಪಾರ್ಕ್ ಮಾಡಬೇಕು ಅಂತ ನಾನು ಅಂದ್ಕೊಂಡಿದ್ದೀನಿ. ಇದು ಸುತ್ತಲೂ ಏನು ಹಿರಿಯ ನಾಗರಿಕರು ಬಂದು ಇಲ್ಲಿ ಕುಳಿತು ಹೋಗುವಂಥ ಪಾರ್ಕ್ ಇದು. ಸರ್ಕಾರಿ ಜಾಗ ಸ್ನೇಹಿತರೆ. ಇಲ್ಲಿ ಕೋಡಹಳ್ಳಿ ಭಾಗದಲ್ಲಿ 75 ಎಕರೆ ಉಗ್ರನರಸಿಂಹಸ್ವಾಮಿ ದೇವಸ್ಥಾನದ ಕೊಡುಗೆ ಜಮೀನಿದೆಯಂತೆ. 300 ಎಕರೆ ಇತ್ತಂತೆ ಮದ್ದೂರಿನಲ್ಲಿ. ಅದೆಲ್ಲ ಕಬಳಿಸ್ಕೊಂಡು ಎಲ್ಲ ಲೂಟಿ ಮಾಡಿಕೊಂಡು ಈಗ ಒಂದು 75 ಎಕರೆ ಈ ಕಡೆ ಉಳಿದಿದೆಯಂತೆ. ಅದಕ್ಕೆ ಸಾಕ್ಷಿ ಎಂಬಂತೆ ಇಲ್ಲಿ ಬ್ರಿಡ್ಜು ಹೋಗಿದೆ, ಏನು ದಶಪಥ ರಸ್ತೆ ಹೋಗಿದೆ. ಆಗ ಆ ಜಮೀನು ಹೋದಂಥವ್ರಿಗೆ ಯಾರಿಗೂ ಹಣ ಬರಲಿಲ್ವಂತೆ, ಅದು ಸಾಕ್ಷಿ. ಜೊತೆಗೆ ನಮ್ಮ ದಂಡಾಧಿಕಾರಿಗಳ ಹತ್ರ ರೆಕಾರ್ಡ್ ಇದೆ. ಅವೆಲ್ಲ ದಂಡಾಧಿಕಾರಿಗಳು ದಂಡವಾಗಿರೋಕ್ಕೆ ಬದಲಾಗಿ ಇದನ್ನೆಲ್ಲ ಗಮನಿಸಿ ಏನು ಸರ್ಕಾರಿ ಸ್ವತ್ತು ಅಥವಾ
ಉಗ್ರನರಸಿಂಹ ದೇವಸ್ಥಾನದ ಕೊಡುಗೆ ಜಮೀನನ್ನು ಬೇರೆಯವ್ರಿಗೆ ಪಾಲಾಗದಂತೆ ಮಾಡಬೇಕಾಗಿರೋದು ಅದು ಸತ್ಯ, ಧರ್ಮ. ಮಾನ್ಯ ನೂತನ ಮುಖ್ಯಮಂತ್ರಿಗಳಾದ ಡಿ ಕೆ ಶಿವಕುಮಾರ್ ಅವರು ಇವತ್ತು ಕೆಂಪೇಗೌಡ ಜಯಂತಿ 27/6/2026 ಕೆಂಪೇಗೌಡ ಜಯಂತಿ ಭಾಳ ಅದ್ಧೂರಿಯಾಗಿ ಏನು ಕೆಂಪೇಗೌಡ ನಮ್ಮ ಬೆಂಗಳೂರನ್ನು ಕಟ್ಟಿರುವಂಥ ಕೆಂಪೇಗೌಡ ಇವತ್ತು ನಿಜವಾಗ್ಲೂ ನೆನಿಬೇಕಾದದ್ದು. ಅಂಥ ಒಕ್ಕಲುತನವನ್ನು ಉಳಿಸ್ಬೇಕಾಗಿರೋದು ನಮ್ಮ ಸರ್ಕಾರ, ಘನ ಸರ್ಕಾರ ಅದರ ಕಾರ್ಯವನ್ನು ನಿರ್ವಹಿಸಬೇಕಾಗುತ್ತೆ. ನೋಡಿ, ಇಂಥ ಏನು ಏತ ನೀರಾವರಿಗಳು ಎಲ್ಲೆಲ್ಲಿ ಹಾಳಾಗೋಗಿದೆ ಅದನ್ನೆಲ್ಲ ಆಧುನೀಕರಿಸಿ ಕೆರೆಗಳಿಗೆ ನೀರು ತುಂಬಿಸಿದ್ರೆ ಸಾಕು. ನಮ್ಮದು ಆಲೂರು ಕೆರೆ ಬನ್ನಿ ತೋರಿಸಿ ನೀರಿಲ್ಲ, ತೈಲೂರು ಕೆರೆ ನೀರಿಲ್ಲ, ರುದ್ರಾಕ್ಷಿಪುರ ಕೆರೆ ನೀರಿಲ್ಲ, ಸೋಮನಹಳ್ಳಿ ಕೆರೆ ನೀರಿಲ್ಲ. ಎಲ್ಲ ಈ ರೀತಿ ಯೋಜನೆಗಳನ್ನು ತಯಾರಿಸಿ ಆ ಒಂದು ಭಾಗದಲ್ಲಿ ಬರುವಂತಹ ಒಂದು ಈ ಥರ ಲಿಫ್ಟ್ ಇರಿಗೇಷನ್ಗಳನ್ನು ಮಾಡಿದ್ರೆ ಖಂಡಿತ ಕೆರೆಗಳು ನೀರನ್ನು ತುಂಬೋಕ್ಕೆ ಸಾಧ್ಯ. ಅದು ಬಿಟ್ಬಿಟ್ಟು ನಮ್ಮ DC ಸಾಹೇಬ್ರು ಹೇಳ್ತಾರೆ ಎಲ್ಲ ಕೆರೆಗೂ ನೀರು ತುಂಬಿಸಿ ಅಂತ ಮ್ಯಾಲೆ ಕೂತ್ಕೊಂಡು ಹೇಳ್ಬಿಡ್ತಾರೆ. ಅದೇನು ಅಧಿಕಾರಿಗಳು, ನಾನು 1 ವರ್ಷದಿಂದ ಹೇಳ್ತಾ ಇದ್ದೀನಿ, ಅವನು ಯಾವನೊಬ್ಬ ಇವನನ್ನು ನೇಮಿಸಿ, ಒಬ್ಬ ವಾಚ್ಮನ್ ನೇಮಿಸಿ ಅದನ್ನು ಆನ್ ಮಾಡಿದರೆ ಇವತ್ತು ನೀರು ಒಳಗೆ ನೀರು ಸಿಗ್ತಾ ಇದೆ. ಇನ್ನೇನು ಮಳೆ ಬರುತ್ತೆ, ಹೊಳೆಯಲ್ಲಿ ನೀರು ಬರುತ್ತೆ. ಆದರೂ ಕೂಡ ಇದು ನಿರರ್ಥಕವಾಗಿ ಪ್ರಯೋಜನಕ್ಕೆ ಬರೋದಿಲ್ಲ ಅಂದರೆ ಈ ಸರ್ಕಾರ ಇದ್ದು ಸತ್ತಂತೆ ಅಂತ ನಾನು ಅಂದ್ಕೊಳ್ತೀನಿ ಸ್ನೇಹಿತರೆ. ನಮ್ಮ ಜನಪ್ರತಿನಿಧಿಗಳು, ಜನನಾಯಕರು ಇವನ್ನೆಲ್ಲ ಗಮನಿಸಿ ರೈತರನ್ನು ಉಳಿಸ್ಬೇಕು. ರೈತರು ಖಂಡಿತ ಬದುಕಿದ್ರೆ ಎಲ್ಲರಿಗೂ ಅನ್ನ ಸಿಗುತ್ತೆ. ಅದೊಂದು ಸತ್ಯ, ಕಾಲಿಕ ಸತ್ಯ. ರೈತ ಇವತ್ತು ಯಾರು ಉಳಿಬೇಕಾದ್ರೂ ಅನ್ನ ತಟ್ಟೆ ಒಳಗೆ, ಏನು ದೇವಸ್ಥಾನಗಳಲ್ಲಿ ತಟ್ಟೆ ಒಳಗೆ ಕಾಸು ಬರುತ್ತೆ, ಆದರೆ ಅನ್ನ ಬರೋದಿಲ್ಲ. ಅನ್ನ ಬರಬೇಕು ಅಂತಂದರೆ ಏನು ಮಾಡಬೇಕು? ಮೈ ಬಗ್ಗಿಸಿ ದುಡಿಬೇಕು. ಆ ರೈತನೇ ಇದಕ್ಕೆಲ್ಲ ಕಾರಣ. ಅದನ್ನು ತಿಳ್ಕೊಂಡು ರೈತರಿಗೆ ಸಿಗುವಂಥ ಸವಲತ್ತುಗಳನ್ನು ಕೊಡಬೇಕು. ವಿದ್ಯುತ್ ಶಕ್ತಿಯನ್ನು ಕೊಡಬೇಕು. 24 ಗಂಟೆ ವಿದ್ಯುತ್ ಶಕ್ತಿಯನ್ನು ಕೊಡಬೇಕು, ಅವನಿಗೆ ಪೂರೈಸಬೇಕು. ಹಾಗೆಯೇ ಏನು ಇದು ಉಪ್ಪು ಗೊಬ್ಬರಗಳು ನೇರವಾಗಿ ಬಿತ್ತನೆ ಬೀಜಗಳು ನೇರವಾಗಿ ಅವ್ರ ಮನೆ ಬಾಗಿಲಿಗೆ ಕೊಡುವಂಥ ಕಾರ್ಯ ಈ ಸರ್ಕಾರದಿಂದ ಆಗಬೇಕು. ಬಡಬಗ್ಗರಿಗೆ ಸಹಾಯ ಮಾಡಬೇಕು. ಏನು ಈ ಸರ್ಕಾರಿ ಶಿಕ್ಷಣ ಇಲಾಖೆ ಇದೆ ನೋಡಿ, ಶಿಕ್ಷಣ ಇಲಾಖೆಯಲ್ಲಿ ಏನು 10,000 12,000 ಕೊಟ್ಬಿಟ್ಟು ಅವರನ್ನು ಗೆಸ್ಟ್ ಟೀಚರ್ ಅಂತ ಅವರನ್ನು ದುಡಿಸ್ತಾ ಇದ್ದಾರೆ. ಅನ್ಯಾಯ ಸ್ನೇಹಿತರೆ ಇದು. ನಾನು ಒಬ್ಬ ಶಿಕ್ಷಕನಾಗಿ ನಾನು ಕಷ್ಟಗಳ ದಿನಗಳನ್ನು ನೋಡಿದ್ದೀನಿ. ಖಂಡಿತ ಅವರ ಏನು ಹೆಂಡ್ತಿ ಮಕ್ಕಳು ಎಲ್ಲನೂ 10,000ದಲ್ಲಿ ನಿಭಾಯಿಸ್ಬೋದು ಅಂತ ಅಂದರೆ ಎಷ್ಟು 52,000 ಶಿಕ್ಷಕರು ಗೆಸ್ಟ್ ಟೀಚರ್ ಅಂತೆ. ಗೆಸ್ಟ್ ಅಂದರೆ ಏನು ಬಂದು ಕೂತಿದ್ದು ಆಯ್ತಾನ ಆ ಥರನ ಅಲ್ಲ. ಅವ್ರನ್ನ ಬೆಳಗ್ಗೆ 8 ಗಂಟೆಯಿಂದ 6 ಗಂಟೆವರೆಗೆ HM ದುಡಿಸುವಂಥ ಈ ಒಂದು ಅನೀತಿ ಅಂತ ನಾನು ಭಾವಿಸ್ತೀನಿ ಸ್ನೇಹಿತರೆ. ಅವ್ರಿಗೆಲ್ಲ ಉದ್ಯೋಗವನ್ನು ಕಾಯಂ ಮಾಡಿ, ಒಬ್ಬರು ನಮ್ಮ ಸಿದ್ದರಾಮಯ್ಯನವರು ಇದ್ದರು, ಯಾರು ಮುನ್ಸಿಪಾಲ್ಟಿಯಲ್ಲಿ ಕೆಲಸ ಮಾಡುವಂಥವ್ರಿಗೆ 40,000 ಸಂಬಳ ಏನು ಪರ್ಮನೆಂಟ್ ಮಾಡಿಬಿಟ್ರು. ಕಸ ಹೊಡಿಯೋರಿಗೆ ಪರ್ಮನೆಂಟ್ ಮಾಡಿದ್ರು ಮುನ್ಸಿಪಾಲ್ಟಿ ಒಳಗೆ. ಆದರೆ ಶಿಕ್ಷಕರನ್ನು MA B.Ed ಮಾಡಿರುವಂಥವ್ರನ್ನ ಪಾಪ 52,000 ಶಿಕ್ಷಕರನ್ನು ಅನ್ಯಾಯವಾಗಿ ದುಡಿಸ್ತಾ ಇದ್ದಾರೆ. ಅವ್ರು ಏನಾರು ಬೀದಿಗೆ ಬಂತು ಅಂದರೆ ಇವರೆಲ್ಲ ಸರ್ಕಾರಿ ಶಾಲೆಗಳು ಮುಚ್ಚೋಯ್ತವೆ. ಇದು ಸತ್ಯ, ನಾನು ಹೇಳ್ತಾ ಇರೋದು ಸತ್ಯ ಸ್ನೇಹಿತರೆ. ದಯಮಾಡಿ ಈ ಅನ್ಯಾಯಗಳನ್ನು ತಡೆಗಟ್ಟಬೇಕು. ಯುವಕರೇ ಎದ್ದೇಳಿ ಅಂತ ಸ್ವಾಮಿ ವಿವೇಕಾನಂದರು ಹೇಳಿದ್ರು. ಏನಂತ? ಎದ್ದೇಳಿ ಅಂತ ಹೇಳಿದ್ರು. ಪಾಪ ಅವರೇ ಮನಿಕಬಿಟ್ರು. 39 ವರ್ಷಕ್ಕೆ ಅವರು ಹೊಟ್ಟೋದ್ರು. 90 ವರ್ಷ ನಮ್ಮ SM ಕೃಷ್ಣಾಜಿಯವರು 92 ವರ್ಷ ಅವರು ಬೆಂಗಳೂರನ್ನು ನಿರ್ಮಾಣ ಮಾಡಿದ್ರು ಅಂತ ಹೇಳಿದ್ರೆ ತಪ್ಪಾಗಲಾರ್ದು. ಸಾವಿರಾರು ಕಂಪ್ನಿಗಳು ಅಮೇರಿಕನ್ ಕಂಪ್ನಿಗಳು ಬಂದಿದ್ದಾವೆ. ಈ ಥರ ಕಂಪ್ನಿಗಳನ್ನು ಇವತ್ತು ಅವರನ್ನು ಎಷ್ಟು ಶ್ಲಾಘನೆ ಮಾಡಿದ್ರೂ ಅಷ್ಟೇ ಅಂತ ಹೇಳ್ಬೋದು. ಅವರ ಅಳಿಯವರು ಸಿದ್ಧಾರ್ಥ ಅವರು ಕಾಪಿ ಡೇಯನ್ನು ಮಾಡಿ ಲಕ್ಷಾಂತರ ಜನಕ್ಕೆ ಕೆಲಸ ಕೊಟ್ಟಿದ್ದಾರೆ ಸ್ನೇಹಿತರೆ. ನಿಜವಾಗ್ಲೂ ಇಂಥ ಒಂದು
ಆ ನೆನಪು ಉಳಿಯುವಂತಹ ಏನು ನಮ್ಮ ಹೆಜ್ಜೆ ಗುರುತುಗಳು, ನಾನು ನಡೆದಾಡಿದ ಹೆಜ್ಜೆ ಗುರುತುಗಳು ಅದು ಮುಂದಿನ ತಲೆಗೆ ಇತಿಹಾಸವಾಗಿ ಸೃಷ್ಟಿಯಾಗಬೇಕು. ಇತಿಹಾಸ ಇವರು ನಡೆದು ಹೋದ ದಾರಿ ಅನ್ನೋದನ್ನು ಗುರುತಿಸುವಂತೆ ನಾನು ಮಾಡಿದ್ರೆ ಅಷ್ಟೇ ಜೀವನ ಸ್ನೇಹಿತರೆ. ನಿಜವಾಗ್ಲೂ ಇದು ನನ್ನ ಕೋರಿಕೆ. ನೋಡಿ, ಇಲ್ಲಿ ಈ ಹೊಳೆ ಒಳಗಡೆ ಭಾಳಷ್ಟು ಅನಾಚಾರಗಳು ನಡೀತಾ ಇದೆ, ಏನು ಮರಳು ದಂಧೆ ನಡೀತಾ ಇದೆ. ಇದನ್ನು ತಡೆಗಟ್ಟಬೇಕು. ಹಾಗೆಯೇ ಕೊಳಕು ನೀರು ಸೇರ್ತಾ ಇದೆ ಇದರೊಳಗಡೆಗೆ, ಅದನ್ನು ತಪ್ಪಿಸಬೇಕು. ಪರಿಸರ ಸಂರಕ್ಷಣೆ ಮಾಡಬೇಕು. ನೋಡಿ, ಇದೆಲ್ಲ ಒಂದು ದೊಡ್ಡ ಪಾರ್ಕ್ ಆಗಬೇಕು ಅನ್ನೋದು ನನ್ನ ಒಂದು ಉದ್ದೇಶ ಸ್ನೇಹಿತರೆ. ಮಣ್ಣು ನಿಜವಾಗ್ಲೂ ಹೊಡಿತಾ ಇದ್ದಾರೆ, ಯಾಕೋ ಏನೋ ಕೆಲಸ ನಿಂತಿದೆ. ಅದರಿಂದ ದಯಮಾಡಿ ಇದೆಲ್ಲ ಸುಸಜ್ಜಿತವಾಗಿ ಒಳ್ಳೆ ನಿರ್ಮಾಣ ಆಗಿ ಪಾರ್ಕ್ ಆಗಿ ಜನಕ್ಕೆ ಒಂದು ಅಭಿವೃದ್ಧಿ ಆಗಬೇಕು, ಕಾಣಬೇಕು ಅಂತ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತೀನಿ ಸ್ನೇಹಿತರೆ. ಥ್ಯಾಂಕ್ ಯು ಸೋ ಮಚ್.